ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಗೋಧಿ ನುಚ್ಚಿನ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಗೋಧಿ ನುಚ್ಚಿನ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಗೋಧಿ ನುಚ್ಚು ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಿ ಪಿ ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ನಾನು 1.5 ಕಪ್ಪಿನಷ್ಟು ಗೋಧಿ ನುಚ್ಚನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ನುಚ್ಚನ್ನು ಚೆನ್ನಾಗಿ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ವೈಟ್ ಕಲರ್ ಆಗಬೇಕು. ಅದೆಲ್ಲ ಚೆನ್ನಾಗಿ ಪುರಿ ಥರ ನಮಗೆ ಫ್ರೈ ಆಗಬೇಕು. ಅದುವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಅದು ಹಳದಿ ಕಲರ್ ಇದೆಯಲ್ಲ ಅದೆಲ್ಲ ಸ್ವಲ್ಪ ಅರ್ಧ ಬಿಳಿ ಕಲರ್ಗೆ ಬರಬೇಕು. ಆ ಥರ ನೋಡಿ ಯಾವ ಕಲರ್ಗೆ ಚೇಂಜ್ ಆಗ್ತಿದೆ ಅಂತೇಳಿ ಈ ಥರ ಬೆಳ್ಳಗಾಗಬೇಕು. ಅದುವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಸೀಸ್ಬಿಡಬಾರ್ದು. ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ನಿಧಾನ ಊರಿನಲ್ಲೇ ಹುರ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಜೋರು ಉರಿ ಇಟ್ಕೊಬೇಡಿ, ಸಿಗೋಗ್ಬಿಡುತ್ತೆ. ಇವಾಗ ತಣ್ಣಗಾಗೋಕ್ಕೆ ಬಿಡೋಣ. ಗೋಧಿ ನುಚ್ಚಿನ ತಣ್ಣಗಾಗೋಕ್ಕೆ ಬಿಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಹೀರ್ಕೊಬಿಡುತ್ತೆ, ಎಣ್ಣೆ ಎಲ್ಲ ಬಂದ್ಬಿಡುತ್ತೆ ಆಚೆಗೆ. ನೋಡಿ ಇವಾಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂದು 2 ನಿಮಿಷ ನಾವು ತಿರುಗಿಸ್ಕೋಬೇಕಾಗುತ್ತೆ. 2 ನಿಮಿಷ ನಾವು ನಿಧಾನ ಊರಿನಲ್ಲೇ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಿಧಾನ ಊರಿನಲ್ಲಿ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು 1/4 ಸ್ಪೂನಷ್ಟು ಇದು ಬಿರಿಯಾನಿ ಮಸಾಲೆ ಪೌಡ್ರ್ ಹಾಕಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿ ಹಾಕಿದ್ದೀನಿ. ಬಿರಿಯಾನಿ ಮಸಾಲೆ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. 1-2 ಸೆಕೆಂಡ್ ನಾವು ಒಂದು ನಿಮಿಷ ನಾವು ತಿರುಗಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿನ ಹಾಕಿದ್ದೀನಿ. ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿ ನಾವು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಂಡು ನಾನು ಇದಕ್ಕೆ 1 ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ. 1 ದೊಡ್ಡ ಟೊಮೆಟೊ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ತಿರುಗಿಸ್ಕೊಳ್ಳೋಣ. ಮೆತ್ತಗಾಗಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾದರೆ ಸಾಕು, ತುಂಬ ಮೆತ್ತಗಾಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೆತ್ತಗಾದಮೇಲೆ ನಾವು ಇವಾಗ ತರಕಾರಿಗಳನ್ನು ಸೇರಿಸ್ಕೋಬೇಕಾಗುತ್ತೆ. ತರಕಾರಿಗಳು ಸೇರಿಸ್ಕೊಳ್ಳೋದಕ್ಕೆ ಮುಂಚೆ 1/4 ಕಪ್ಪಿನಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿದ್ಮೇಲೆ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಅದೇನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ತರಕಾರಿ ಹಾಕ್ತೀವಲ್ಲ ಆವಾಗ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಇವಾಗ ನಾನು ಒಂದು ಅರ್ಧ ನವಿಲುಕೋಸನ್ನ ಹಾಕಿದ್ದೀನಿ. ಒಂದು ಅರ್ಧ ಕ್ಯಾರೆಟು, ಒಂದು 5 ಬೀನ್ಸ್ ಹಾಕಿದ್ದೀನಿ. ಒಂದು ಹಿಡಿಯಷ್ಟು ಎಲೆಕೋಸನ್ನು ಹಾಕಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಒಂದು ಸ್ವಲ್ಪ ಎಲೆಕೋಸನ್ನು ಕೂಡ ಹಾಕಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಬಟಾಣಿ ಕೂಡ ಹಾಕಿದ್ದೀನಿ. ಇದೆಲ್ಲ ನಾವು ಹಾಕಿ ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ನಾವು ಬೇಯಕ್ಕೆ ಬಿಡಬೇಕಾಗುತ್ತೆ. ನಾನು ಇನ್ನೂ ಸ್ವಲ್ಪ ಬಟಾಣಿ ಹಾಕ್ತಿದ್ದೀನಿ. ಬಟಾಣಿ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಅದು ಒಂದು ಅರ್ಧ ಕಪ್ಪಿನಷ್ಟು ಬಟಾಣಿ ಹಾಕಿದ್ದೀವಿ ಅಂದ್ಕೊಳ್ರಿ. ಹಾಕಿ ಅರ್ಧ ಕಪ್ಪಿನಷ್ಟು ಬಟಾಣಿ ಹಾಕಿ ಇವಾಗ ಒಂದು 5 ನಿಮಿಷ ಮುಚ್ಚಿಡೋಣ. ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಬೇಯಲಿ. ಒಂದು 5 ನಿಮಿಷ ನಾವು ಮುಚ್ಚಳ ಮುಚ್ಚಿ ಬೇಯಿಸೋಣ. ಬೇಯಿಸಿ ನೋಡಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ನಾವು ನೀರು ಹಾಕೋಂಗಿಲ್ಲ. ನೀರು ಹಾಕ್ದೇ ನಾವು ತರಕಾರಿಯಲ್ಲಿ ಎಷ್ಟು ನೀರು ಇರುತ್ತೋ ಅದೆಲ್ಲ ಹೊರಗಡೆ ಬರಬೇಕಲ್ಲ. ತಿರುಗಿಸ್ಕೊಂಡು ನಾವು ಮಧ್ಯೆ ನಾವು ಮುಚ್ಚಳ ಮುಚ್ಚಿ ಇದು ಮಾಡ್ಕೊಳ್ಳೋಣ. ನೋಡಿ ಮುಚ್ಚಳ ಮುಚ್ಚಿ ತಿರುಗಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡು ತಿರುಗಿಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ನಾವು ಮುಚ್ಚಳ ಮುಚ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ತರಕಾರಿ 1/4 ಭಾಗ ಬೇಯಬೇಕಾಗುತ್ತೆ. 1/4 ಭಾಗ ಬೆಂದ ಮೇಲೆ ನಾವು ಹಾಕಬೇಕಾಗುತ್ತೆ. ಇವಾಗ ನಾನು 1.5 ಕಪ್ಗೆ ನಾನು 3 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ಸೇಮ್ ಅಕ್ಕಿಗೆ ಯಾವ ಥರ ಹಾಕ್ತೀವೋ ಅದೇ ಥರ ಇದಕ್ಕೆ ಹಾಕಬೇಕಾಗುತ್ತೆ. 3 ಕಪ್ ನೀರನ್ನು ಹಾಕಿದ್ದೀನಿ. 3 ಕಪ್ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ನಾವು ಕುದಿಯೋಕ್ಕೆ ಬಿಡೋಣ. ಮುಚ್ಚಳ ಮುಚ್ಚಿ ನಾವು ಕುದಿಯೋಕ್ಕೆ ಬಿಟ್ಟ ಮೇಲೆ ನೀರು ಕುದ್ದಾದಮೇಲೆ ನಾವು ಇವಾಗ ಗೋಧಿ ನುಚ್ಚನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. ಗೋಧಿ ನುಚ್ಚನ್ನು ತೊಳೆಯೋ ಅವಶ್ಯಕತೆ ಏನಿಲ್ಲ. ನಾವು ಹಂಗೆ ಸೇರಿಸ್ಕೋಬೋದು. ನೋಡಿ ಇವಾಗ ಚೆನ್ನಾಗಿ ಹುರಿದಿರೋ ಗೋಧಿ ನುಚ್ಚನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಳ್ಳೋಣ. 2 ವಿಷಲ್ ಬರ್ಸ್ಕೊಂಡಿದ್ದಾದಮೇಲೆ 2 ವಿಷಲ್ ಬರ್ಸ್ಕೊಳ್ಳೋಣ. ನಾವು ಇವಾಗ 2 ವಿಷಲ್ ಬಂದಾಗಿದೆ. ನೋಡಿ ಗೋಧಿ ನುಚ್ಚಿನ ಪಲಾವ್ ಕೂಡ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ನೋಡಿ ಉದುದ್ರಾಗಿ ಪಲಾವ್ ಥರನೇ ಉದುದ್ರಾಗಿ ಬಂದಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ಯಾರಾದರೂ ನೋಡದೇ ಇರೋರು ಮೊದಲೇ ಸರಿ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾವು ಹಾಕೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ನೀವು ನಾವು ಹಾಕೋ ವಿಡಿಯೋ ನೀವು ಯಾವುದೇ ವಿಡಿಯೋ ಹಾಕಿದ್ರೂ ನೀವು ನೋಡ್ಬೋದಾಗುತ್ತೆ. ಮತ್ತು ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ.
ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ನೀವು ಬೇಕಾಗಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ತುಪ್ಪ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಅಂತೇಳಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಮತ್ತು ನೋಡಿ ನಮ್ಮದು ಇನ್ನೂ 3 ಚಾನಲ್ ಇದೆ. ಇಂದ್ರಾ ಮನೆ ಅಡುಗೆ ಇದು, ಮತ್ತು ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದ್ರಾ ವ್ಲಾಗ್ಸ್ ಒಂದಿದೆ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ ಅಂತ ಒಂದಿದೆ. ಮತ್ತು ಆ 3 ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗಿನ್ನೂ 4 ಜನ ವಿಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ, ನಮಗೂ ವಿಡಿಯೋ ಮಾಡಬೇಕು ಅನ್ನೋ ಸ್ಫೂರ್ತಿ ಬರುತ್ತೆ. ನಾವು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಲ್ಲ, ನೀವು ನಮಗೆ ಪ್ರೋತ್ಸಾಹ ಕೊಟ್ಟರೆ, ಕಮೆಂಟ್ ಮಾಡಿ, ಲೈಕ್ ಮಾಡಿದ್ರೆ ನಮಗೂ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತೇಳಿ ನಮಗೆ ಆಸೆ ಆಗುತ್ತೆ. ನಮ್ಮ ವಿಡಿಯೋ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.